ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಕಾರಣ ಊರಲ್ಲಿದ್ದೀವಿ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಹಳ್ಳಿಲಿ ನೆಮ್ಮದಿಯಾಗಿದ್ದೀವಿ. ಅಂದರೆ ಹಳ್ಳಿ ವಾತಾವರಣ ಅಷ್ಟು ಪ್ಯೂರ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇದು ಮುಂದೆ ನೋಡ್ತಾ ಇದ್ದೀರಲ್ವ, ಇದು ನಮ್ಮನೆ ಮುಂದ್ಗಡೆ ಇರುವಂಥ ಟ್ಯಾಂಕ್ ಇದು. ಸೊ ಫಿಶ್ಗೋಸ್ಕರ ಅಂತಲೇ ಮಾಡಿರೋದು. ತುಂಬ ಕಲರ್ ಫಿಶ್ಗಳಿದೆ, ದೊಡ್ಡದು ಕೂಡ ಇದೆ. ಅದು ತುಂಬ ಅಡಿಗಡೆ ಇದೆ. ನಾನು ಫುಡ್ ಆದ ತಕ್ಷಣ ಬರ್ತಾ ಇದೆ. ನೋಡ್ಬೇಕಲ್ಲ ಬ್ಯಾಂಗ್ಳೂರಲ್ಲಿ ತೋರಿಸ್ಲಿಕ್ಕೆ. ಅವ್ರು ನೋಡಿ ಎಷ್ಟು ಖುಷಿಯಾಗಿ ಬರ್ತಿದ್ದಾರೆ ಅಂತ, ಅವ್ರ ಸ್ಮೈಲ್ ನೋಡಿ ಅಂತೂ ನಾನಂತೂ ತುಂಬ ಖುಷಿಯಾಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ನಗಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಬೆಳಿಗ್ಗೆ 8 ಗಂಟೆಗೆಲ್ಲ ಬಂದ್ಬಿಟ್ಟಿದ್ರು ಮೀನು ತಗೊಂಡು. ನಮ್ಮ ಮಲೆನಾಡಲ್ಲಿ ಇದಕ್ಕೆ ತುಂಬ ಫ್ಯಾನ್ಸ್ ಇದ್ದಾರೆ. ಯಾಕೆಂದರೆ ಇಷ್ಟ ಆಗದೆ ಇರೋ ವ್ಯಕ್ತಿಗಳೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಇವರು ಫ್ರೆಶ್ ಆಗಿ ಹೊಳೆಗೆ ಹೋಗಿ ಇಟ್ಕೊಂಡು ಬಂದು ಕೊಡ್ತಾರಲ್ಲ, ಅದರಲ್ಲಿರೋದು ತುಂಬ ಮಜಾ. ಯಾಕೆಂದರೆ ಬೇರೆ ಫಿಶ್ಗಳಿಗೆಲ್ಲ ಐಸ್ ಹಾಕಿರ್ತಾರೆ, ಬಟ್ ಇಲ್ಲಿ ಅದ್ಯಾವುದು ಇರೋಲ್ಲ. ಸೀದಾ ಹೋಗ್ತಾರೆ, ಎತ್ಕೊಂಡು ಬಂದು ನಮಗೆ ಕೊಟ್ಬಿಟ್ಟು ಹೋಗ್ತಾರೆ ಅಲ್ವಾ. ಅದು ತುಂಬ ಫ್ರೆಶ್ ಆಗಿರುತ್ತೆ. ನಮ್ಮ ಮನೇಲಂತೂ ಮಿಸ್ಸೇ ಆಗಲ್ಲ. ವಾರದಲ್ಲಿ 3 ದಿನ ಅಂತೂ ಇದ್ದೇ ಇರುತ್ತೆ. ಇವರೇ ತಂದು ಕೊಡೋದು ನಮಗೆ. ನಮಗೆ ಇನ್ನೂ ಜಾಸ್ತಿ ಮೀನು ಬೇಕು ಅಂದರೆ ಮಾತ್ರ ನಾವು ಫಿಶ್ ಮಾರ್ಕೆಟ್ಗೆ ಹೋಗಿ ತರ್ತೀವಿ. ಇಲ್ಲಾಂದರೆ ನಮ್ಮ ಮನೆ ಹತ್ರನೇ ಎಲ್ಲ ಮೀನುಗಳು ಗಾಡಿನೂ ಬರುತ್ತೆ. ಕ್ಲೀನ್ ಮಾಡಿದ ನಂತರ ನಮ್ಮ ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ನಮ್ಮ ತೋಟದಲ್ಲಿ ಬೇಸಾಯ ನಡೀತಾ ಇತ್ತು. ಅದು ನಮ್ಮ ಪಕ್ಕದ ಊರಿಂದ ಸ್ವಲ್ಪ ಅಣ್ಣಂದರು ಬಂದಿದ್ದರು. ಅವರಿಗೋಸ್ಕರ ನಾವು ತಿಂಡಿ ಮತ್ತು ಟೀ ಕಾಫಿ ಎಲ್ಲ ಎತ್ಕೊಂಡು ನಾನು, ಅಮ್ಮ, ನನ್ನ ಮಗ ಹೋಗ್ತಾ ಇದ್ದೀವಿ. ಚಟ್ನಿ ಬೇಕಂದ್ರ ಹಾಕಿದ್ರು ಅಕ್ಕಿ ಮರ ಸರಿ ಹತ್ಬೇಕಾ ಸಂಬಳ ಮೊದಲೇ ಕಿಡಿಯಲ್ಲ 150. ಬೇಸಾಯದ ಕೆಲಸ ಇನ್ನೂ ಮುಗ್ದಿಲ್ಲ. ಒಂದು 1/4 ಭಾಗಷ್ಟು ಆಗಿರ್ಬೋದೇನೋ ಅಷ್ಟೇ. ಬೇಗ ಮುಗಿಯೋ ಕೆಲಸ ಅಲ್ಲ ಅದು. ಒಂದು ವಾರ ಆದರೂ ಮಾಡಲೇಬೇಕಾಗುತ್ತೆ. ಹಾಗೆ ನಾನು ನನ್ನ ತಂಗಿ ಒಂದು ರೌಂಡ್ ತೋಟ ಎಲ್ಲ ಹಾಕ್ಕೊಂಡು ಬಂದ್ವಿ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಸಿಕ್ತು. ನಾವು ಬ್ಯಾಂಗ್ಳೂರಲ್ಲಾದರೆ ದುಡ್ಡು ಕೊಟ್ಟು ತಗೊಳ್ತೀವಿ ಅಲ್ವಾ, ಇಲ್ಲಿ ನೋಡಿ ನಮಗೆಲ್ಲ ಫ್ರೀಯಾಗಿ ಸಿಗುತ್ತೆ. ಇದಕ್ಕೆ ನಮ್ಮ ಕಡೆ ಕಾಂತಾರಿ ಮೆಣಸು ಅಂತ ಹೇಳ್ತೀವಿ. ಬ್ಯಾಂಗ್ಳೂರಲ್ಲೆಲ್ಲ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ನಿಮ್ಮ ಜೊತೆ ನಾನೊಂದು ರೆಸಿಪಿನ ಶೇರ್ ಮಾಡ್ತೀನಿ. ಅದು ನನ್ನ ಫೇವ್ರೆಟ್ ರೆಸಿಪಿ ಅದು. ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ನಾವು ಮೊದಲಿಗೆ ಒಂದು 4 to 5 hours ಮುಂಚೆನೇ ಅಕ್ಕಿನೂ ಕೂಡ ನೆನೆಸಿಟ್ಟಿರ್ತೀವಿ. ನಾನೊಂದು 2 ಲೋಟ ಅಕ್ಕಿನ ನೆನೆಸಿಟ್ಟಿದ್ದೆ. ಅದೇ ಲೋಟದಲ್ಲಿ 2 ಲೋಟ ಆಗೋಷ್ಟು ಬೆಲ್ಲನೂ ಕೂಡ ಕರಗಿಸಿ ಎತ್ತಿಟ್ಕೊಂಡಿದ್ದೀನಿ. ಬೆಲ್ಲನ ತಗೊಂಡು ಪಾಕ ಮಾಡಿ ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಈಗ ನಾವು ರುಬ್ಕೊಳ್ಬೇಕಲ್ವ, ಹಾಗಾಗಿ ಮಿಕ್ಸಿ ಜಾರ್ಗೆ ನಾವು ಅಕ್ಕಿನ ನೆನೆಸಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ. ಅದಕ್ಕೆ ನಾವು ಬೇರೆ ನೀರನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಬೆಲ್ಲದ ಪಾಕನ ಏನು ಮಾಡಿದ್ದೀವಿ ಅದನ್ನು ಸೋಸಿಕೊಂಡು ತಗೊಳ್ಳಿ. ಅದಕ್ಕೇ ಒಂದು ಸಣ್ಣ ಏಲಕ್ಕಿನ ಹಾಕ್ಕೊಳ್ಳಿ, ಆಪ್ಷನಲ್ಲು. ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಾನು ಕೂಡ. ಆಮೇಲೆ ರುಬ್ಬಿದ ನಂತರ ರುಬ್ಬಿದ್ದು ನಾವು ಸ್ವಲ್ಪ ದೋಸೆ ಹಿಟ್ಟಿಗಿಂತಲೂ ತೆಳುವಾಗಿರಬೇಕು. ಸ್ವಲ್ಪ ತೆಳುವಾಗಿದ್ದರೆ ಸಾಕು, ತೀರಾ ತೆಳು ಬೇಡ. ಅದಕ್ಕೇ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿ ಹಾಕ್ಕೊಳ್ಳಿ. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಅಂದರೆ ಅದರ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ. ಸಿಹಿ ತಿಂಡಿ ಆಗಿರೋದ್ರಿಂದ ತೀರಾ ಉಪ್ಪು ಬೇಡ. ಆ ಟೇಸ್ಟ್ ಬ್ಯಾಲೆನ್ಸಿಗೋಸ್ಕರ ಒಂದು ಚಿಟಿಕೆನೂ ಬೇಡ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ನಾವಿವತ್ತು ಒಲೆಯಲ್ಲಿ ಮಾಡ್ತಾಯಿದ್ದೀವಿ, ಸೌದೆ ಒಲೆಯಲ್ಲಿ ಆಚೆಗಡೆ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ಈ ಥರ ಮಾಡಿದ್ರೇ ಇದರ ಟೇಸ್ಟ್ ತುಂಬ ಚೆನ್ನಾಗಾಗೋದು. ನಾವು ಸಿಟಿಲೆಲ್ಲ ಇಲ್ಲದೇ ಇರೋ ಕಾರಣ ಕುಕ್ಕರ್ನಲ್ಲಿ ಮಾಡ್ತೀವಿ.
ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ, ಕಾದ ನಂತರ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವ ಪಾತ್ರೆ ಇದೆ ಅದನ್ನು ನೋಡಿ ಇಟ್ಕೊಳ್ಳಿ. ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಆನಂತರ ಅದು ಸಿಡಿದ ಮೇಲೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇದೇ ಇದರ ಸ್ಪೆಷಲ್ ಆಯಿತಾ. ಯಾಕಂದರೆ ಎಲ್ಲರೂ ನಿಮಗೆ ಸಿಹಿ ಮಾತ್ರ ತೋರಿಸಿದ್ದಾರೆ, ಸಿಹಿ ಪ್ಲಸ್ ಖಾರ ಇದೆರಡೂ ಹಾಕಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಂತ ತುಂಬ ಖಾರ ಹಾಕ್ಲಿಕ್ಕೆ ಹೋಗಬೇಡಿ, ಅದರ ಬ್ಯಾಲೆನ್ಸಿಗೋಸ್ಕರ ನಿಮಗೆ ಗೊತ್ತಾಗುತ್ತಲ್ವ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆನಂತರ ಕಟ್ ಮಾಡಿರೋ ಕಾಯಿನೂ ಹಾಕ್ಕೊಳ್ಳಿ. ಅದೊಂಚೂರು ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಕಟ್ ಮಾಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಬ್ರೌನ್ ಕಲರ್ಗೆ ಬರೋವರೆಗೂ ಹುರ್ಕೊಳ್ಳಿ. ಈಗ ಬ್ರೌನ್ ಕಲರ್ಗೆ ಬಂದಿದೆ ನೋಡಿ. ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂಥ ಹಿಟ್ಟನ್ನು ನಾವು ನಿಧಾನವಾಗಿ ಹಾಕ್ಕೊಳ್ಳೋಣ. ಆ ಹಿಟ್ಟನ್ನು ಹಾಕುವಾಗ ನಾವೇನು ಹುರಿದಿಟ್ಕೊಂಡಿದ್ದೀವಿ ಅಲ್ವಾ, ಈರುಳ್ಳಿ, ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವೆಲ್ಲ ಅದು ಮೇಲ್ಗಡೆ ಬಂದುಬಿಡುತ್ತೆ. ಆಯಿತಾ. ಮೇಲ್ಗಡೆ ಬಂದಮೇಲೆ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಹಾಗೇ ಬಿಟ್ಬಿಡಿ. ಅದು ನೋಡಿ ಎಷ್ಟು ಕ್ಲಿಯರಾಗಿ ಮೇಲೆ ಬಂದಿದೆ ಅಂತ. ಹಾಗೇ ಬಿಟ್ಬಿಟ್ಟು ನಾವು ಮುಚ್ಚಬೇಕೀಗ. ಆಯಿತಾ. ನೋಡಿ ಇಷ್ಟೇ, ಅಡಿಗಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕಿಲ್ಲ. ಆಯಿತಾ. ಹೀಗೆ ಮುಚ್ಚಿಟ್ಟಿದ ನಂತರ ಈಗ ನಾವೇನು ಮಾಡಬೇಕು, ಅಡಿಗಡೆ ಕೆಂಡ ಇದೆ ಅಲ್ವಾ, ಆ ಕೆಂಡನ ಪೂರ್ತಿ ತೆಗಿಬೇಕು. ಒಂದು ಚೂರು ಕೆಂಡನೂ ಅಡಿಗಡೆ ಬಿಡಲಿಕ್ಕಿಲ್ಲ. ಪೂರ್ತಿ ತೆಗೆದು ಅದರ ಮೇಲೆ ಹಾಕ್ಕೊಳ್ಳಿ. ಹೀಗೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಯಿತಾ. ನಾವೇನು ಮುಚ್ಚಿದ್ದೀವಿ ಪ್ಲೇಟು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಅದ್ರ ಮೇಲೆ ನಾವು ಈ ಥರದ್ದೆಲ್ಲ ಇಡ್ತಾ ಇದ್ದೀವಿ. ನೀವು ಏನು ಮಾಡಿ, ಇದು ಸಿಗಲಿಲ್ಲ ಅಂದರೆ ತೆಂಗಿನಕಾಯಿದು ಚಿಪ್ಪೆಲ್ಲ ಇರುತ್ತೆ ಅಲ್ವಾ, ಸ್ವಲ್ಪ ಉರಿ ಕೊಡ್ಲಿಕ್ಕೆ ಆಗುವಂಥದ್ದು ಏನಾದರೂ ಇದ್ದರೆ ಇಟ್ಬಿಡಿ. ಹಾಗಂತೇಳಿ ಸೌದೆ ಎಲ್ಲ ಇಡ್ಲಿಕ್ಕೆ ಹೋಗಬೇಡಿ. ಆಯಿತಾ. ಇಷ್ಟೇ ಸಣ್ಣದಾಗಿರುವಂಥದ್ದು ಏನಾದರೂ ಇಟ್ಬಿಟ್ಟು ಉರಿನ ಒತ್ತಿಸಿ ಅದನ್ನು ಚೆನ್ನಾಗಿ ಹೂಬಿ ಈ ಥರ ಬೆಂಕಿ ಬರಬೇಕು ಅದ್ರ ಮೇಲೆ. ಆಯಿತಾ. ಬೆಂಕಿ ಎಲ್ಲ ಹಾರಿದೆ. ಫೈನಲಿ ಈ ಥರ ಆಗಿಬಿಟ್ಟಿದೆ ನೋಡಿ. ಓಪನ್ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಾಗಿತ್ತು, ಪರ್ಫೆಕ್ಟಾಗಿ ಬೆಂದಿದೆ, ಎಲ್ಲೂ ಸೀದಿಲ್ಲ, ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಒಮ್ಮೆ ನೀವು ಈ ಥರ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತಳ ಏನು ಹಿಡ್ದಿರಲಿಲ್ಲ, ನೀಟಾಗಿ ಬಿಟ್ಟು ಬಂತು. ಹಾಗೆ ಕಟ್ ಮಾಡಿಕೊಂಡು ಟೇಸ್ಟ್ ಕೂಡ ಮಾಡಿದ್ವಿ. ಒಳ್ಳೆ ಸ್ಪಾಂಜ್ ಥರ ಚೆನ್ನಾಗಾಗಿತ್ತು. ಬರೀ ಸಿಹಿ ಮಾಡೋದಕ್ಕಿಂತ ಸ್ವಲ್ಪ ಖಾರ ಮಿಕ್ಸ್ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಮಕ್ಕಳು ಕೂಡ ತಿಂತಾರೆ. ನಾವೇನು ತುಂಬ ಖಾರ ಹಾಕಲ್ಲ, ನಮ್ಮ ಸಿಹಿನ ಬ್ಯಾಲೆನ್ಸ್ ಮಾಡೋ ಅಷ್ಟು ಖಾರನ ಹಾಕ್ತೀವಿ. ಸಿಹಿ ಮತ್ತು ಖಾರ ಎರಡು ಆ್ಯಡ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಿಹಿ ಮಾತ್ರ ಮಾಡೋರಾದರೆ ಜೀರಿಗೆ, ಏಲಕ್ಕಿ ಎಲ್ಲ ಹಾಕಬೇಕಾಗುತ್ತೆ. ಬಟ್ ಇದಕ್ಕೆ ನಾನೇನು ಹಾಕಿಲ್ಲ, ಒಂದು ಸಣ್ಣ ಏಲಕ್ಕಿ ಹಾಕಿದ್ದೀನಿ ಅಷ್ಟೇ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.